ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವಾಗ ನಾನು ಪ್ರಯಾಗ್ರಾಜ್ನಲ್ಲಿದ್ದೀನಿ. ನಮ್ದು ಗಾಡಿ ಒಂದು 5 ಕಿಲೋಮೀಟ್ರ್ ಹಿಂದ್ಗಡೆ ಪಾರ್ಕ್ ಮಾಡಿದ್ವಿ. ಇವಾಗ ಈ ಬೈಕ್ ತೊಗೊಂಡು ಹೋಗ್ತಾ ಇದ್ದೀವಿ. ಬೈಕ್ ಆಯಿತು ಕೂತ್ಕೊಂಡ್ರು. ಈ ಬೈಕ್ ತೊಗೊಂಡು ನಾವು 3 ಜನ ಕೂತ್ಕೊಂಡಿದ್ದೀವಿ. ಟೋಟಲ್ 4 ಜನ ಇದ್ದೀವಿ. ನೋಡಿ ಹೋಗ್ತಾ ಇದ್ದೀವಿ ತ್ರಿವೇಣಿ ಸಂಗಮಕ್ಕೆ. ಪರ್ ಪರ್ಸನ್ 200 ತೊಗೊಳ್ತಾರೆ ಇವರು ಬೈಕು. ಸ್ವಲ್ಪ ನಡೆಯೋದು ಕಡಿಮೆ ಆಗ್ತದೆ. ಹಾಗೆ ಇದೆ. ಬೈಕ್ನೂ ಬಿಟ್ಟು ಹೋದ. ಬೈಕ್ನೂ ಬಿಟ್ಟು ಹೋದ್ಮೇಲೆ ಇಲ್ಲಿಂದ ಮತ್ತೆ ಒಂದು 3 ಕಿಲೋಮೀಟ್ರ್ ಅದು ನಡಿಬೇಕು ಅನಿಸುತ್ತೆ. ಇದ್ರ ತನಕನೂ ಸಂಗಮ್ ತನಕನೂ ಹೋಗ್ಬೇಕು ಅಂತ ಹೇಳೋದು. ಅಲ್ಲಿ ಮುಂದ್ಗಡೆಯಿಂದ ನಮಗೆ ಇದು ಬೋಟ್ ವ್ಯವಸ್ಥೆ ಎಲ್ಲ ಇದೆ ಅಂತೆ. ಸೊ ಇಲ್ಲಿಂದ ಆದರೂ ನಡ್ಕೊಂಡು ಹೋಗ್ಬೇಕು. ಆದರೆ ತುಂಬ ಜನ ಇದ್ದಾರೆ ಕ್ರೌಡ್ ಇಲ್ಲಿ. ಕ್ಯಾನ್ ತೊಗೊಂಡಿವಿ, 6 ಲೀಟ್ರ್ ಕ್ಯಾನ್, 150 ರೂಪೀಸಿಗೆ. ಸೊ ಇಲ್ಲಿ ಒಳ್ಳೆ ಎಲ್ಲ ಮಾಡಿದ್ದಾರೆ, ಅಂದರೆ ವಾಶ್ರೂಮ್ದು ಎಲ್ಲ. ಏನು ಜನ ಸಾಗರ ಇವಾಗ ಸಂಗಮ್ ಹತ್ರ ಇದ್ದೀನಿ. ಇದು ನೋಡ್ತಿರ್ಬೋದು, ಇದು ಸಂಗಮ್ ಹತ್ರ ಬಂದಿದ್ದೀನಿ. ಬಟ್ ಇಲ್ಲಿಂದ ನಮಗೆ ಬೋಟ್ ತಗೊಂಡು ಹೋಗ್ಬೇಕು. ಅದು ಬೋಟ್ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀವಿ. ನನ್ನ ಪ್ರಕಾರ ನಾವು ವಾಪಸ್ ಅಲ್ಲಿ ಹೋಗಿ ಬೈಕ್ ಮಾಡ್ಕೊಂಡು ರೌಂಡ್ ಹಾಕೊಂಡು ಹೋಗ್ಬೋದು. ಪಕ್ಕ ಬೋಟ್ ಸಿಗಲ್ಲ ಅಂತೆ. ಬೋಟ್ ಸಬ್ ಇದರಿ ಇಂತು ನಮ್ಮ ಬೋಟ್ ಸಿಕ್ತು. ಬೋಟ್ಗೆ ಹೋಗೋದು ಸಿಕ್ತು. ಹೀಗೆ ಇಲ್ಲೆಲ್ಲ ಬೋಟ್ ನಿಂತ್ಕೊಂಡಿದೆ, ನೀವು ನೋಡ್ತಿರ್ಬೋದು. ಇಲ್ಲಿ ಬೋಟ್, ಈ ಬೋಟ್ ತಗೊಂಡು ಹೋಗ್ಬೇಕು. ಬಟ್ ಬೋಟಿಗೆ ಹೆಂಗೆ ಹೋಗೋದು ಮೇಲೆ? ಅಲ್ಲಿ ಹೋಗೋದು ಹೆಂಗೆ? ಹೇಗೆ ಹೋಗೋದಂತಾನೆ ಗೊತ್ತಿಲ್ಲ. ಏನು ನಾಲ್ಕೂವರೆ 5 ಗಂಟೆಯಿಂದನೂ ಏನು ಮಾಡ್ತಾಯಿದ್ದೀವಿ? ಬೋಟ್ ಹುಡುಕ್ತಾ ಇದ್ದೀವಲ್ಲ. ಬೋಟ್ ಬಂದಾಗಿದೆ ಅಂತ ಹೇಳ್ತಾ ಇದ್ರು. ಮತ್ತೆ ಹುಡುಕ್ತಾ ಇದ್ವಿ ಒಂದು ಹೋಪ್ನಲ್ಲಿ. ಮತ್ತೆ ಸಿಗ್ತದ ಅಂತ. ಈಗ ಲಾಸ್ಟ್ ಡಿಸೈಡ್ ಮಾಡಿದ್ದೀವಿ, ಎಲ್ಲಾದರೂ ಒಂದು ಕಡೆ ಮುಳ್ಕೊಂಡು ಇಲ್ಲೇ ಮುಳುಗಬೇಕು ಅಂದ್ಕೊಂಡು. ಇವಾಗ ಸರಿ, ರೆಡಿ ಮುಳುಗ್ಲಿಕ್ಕೆ. ಹಿಂದ್ಗಡೆ ನೋಡ್ತಿರ್ಬೋದು, ಸನ್ರೈಸ್ ಆಗ್ತಾ ಇದೆ. ಸೂರ್ಯ ಉದಯ ಆಗ್ತದೆ. ಇವನು ನಮ್ಮ ಸೂರ್ಯನೇ, ಬಟ್ ಈ ಸೂರ್ಯ ಅಲ್ಲ. ನಾವು ಬಂದಲ್ಲಿ ಉದಯ ಆಗೋದು. ಸೂರ್ಯ ಉದಯ ಆಯ್ತು. ಈಗ ನಮಗೆ ಒಂದು 5 ಸನ್ರೈಸ್ ಆಯಿತು. 5 ಗಂಟೆ. ಇವಾಗ ಸ್ನಾನ ಮಾಡೋದೇ ಬೇಡವಾ? ಹೇಳು. ಸ್ನಾನ ಮಾಡಿದ್ದೆವು. ಅಷ್ಟು ದೂರ ಮುಳುಗಿ ಹೋಗೋಣ ಬೇಡ? ಇಲ್ಲಿ ಮುಳುಗೋಣ, ಅಲ್ಲಿ ಮುಳುಗೋಣ. ಸಂಗಮ ಹತ್ರ ಇದು ಎಲ್ಲ ಸಂಗಮನೇ. ಇದು ಸಂಗಮ ಎಲ್ಲ ಒಂದು ಸಂಗಮನೇ. ಬಟ್ ಅದು ಬೋಟ್ ಮೇಲೆ ಹೋಗೋದು ಒಂದು ಮಜಾ. ಮಿಕ್ಸ್ ಆಗಿ ಈ ಕಡೆ ಬರ್ತದೆ ಅಂತ. ಬೋಟ್ ಮೇಲೆ ಹೋಗೋದು ಮಜಾ. ಬಟ್ ಆ ಬೋಟ್ ಬಂದಿದೆ. ಸೊ ಲೆಸ್ ರೆಡಿಯಾಗಿ ಇಲ್ಲೇ ಮುಳುವ. ರೆಡಿಯಾಗಿದ್ದೀನಿ. ಕುಂಭಮೇಳದಲ್ಲಿ ಸ್ನಾನ ಮಾಡಲಿಕ್ಕೆ ರೆಡಿ ಗಾಯ್ಸ್. ರೆಡಿ ಗಾಯ್ಸ್, ರೆಡಿ. ಲುಂಗಿನೇ ಕಟ್ಲಿಕ್ಕೆ ಬರುತ್ತೆ ಗಾಯ್ಸ್. ಕುಂಭಮೇಳದಲ್ಲಿ
ಎಷ್ಟು 144 ವರ್ಷಕ್ಕೊಮ್ಮೆ ನಡೆಯುವ ಕುಂಭಮೇಳದಲ್ಲಿ ನಾವು ಮುಳುಗಲಿಕ್ಕೆ ರೆಡಿ ಆಗಿದ್ದೀವಿ ನೀರಲ್ಲಿ. ಲೆಟ್ಸ್ ಗೋ. ಪಂಚೆ ಉಟ್ಲಿ ಬರ ಹಾಕೊಳ್ಳ ಪಂಚೆ ಹಾಕೊಳ್ಳೋ. ಇವನು ಪಂಚಾಡಿ ಅವ್ನ್ ಕಲ್ಸ ಮಾರ ಪಂಚೆ ಹುಟ್ಟುದು. ಹೋಗ್ತಾ ಇದ್ದೀನಿ, ಹೋಗು. ತುಂಬಾ ತಂಡಿದೆ. ಹೆಂಗೆ ಹೇಗೆ ಸಲ ಆಂಟಿ ಫ್ರೀ ಐಸ್ ಹೋಗ್ಬಂದೆ. ಐಸ್ ಐಸ್ ನೀರು ಥರ ಇದೆ. ಹೋಗಿಲ್ಲ ಇನ್ನು. ಬರೋದಂತೂ ಬಂದ್ಬಿಟ್ವಿ ಜೋಶಲ್ಲಿ. ಈಗ ಹೋಗುವುದೇ ಕಷ್ಟ. ಈಗ ಮತ್ತೆ ನಡ್ಕೊಂಡು ಹೋಗ್ಬೇಕು ಇಷ್ಟು ಬೇಗ. ಇದು ಬೇರೆ ಮತ್ತೆ ತಗೊಂಡು ವಾಹ್ ಅಲ್ಲಿ ತನಕ ಒಂದು ಹೌದು ಎಲ್ಲಿ ತನಕ ಗಾಡಿ ಸಿಗ್ತದೆ ನೋಡ್ಬೇಕೀಗ. ಅಲ್ಲಿ ತನಕ ನಡ್ಕೊಂಡು ಹೋಗ್ಬೇಕೀಗ. ಹೋಗ್ತಾ ಇದೀವಿ. ಆನೆ ಇದೆ ಇಲ್ಲಿ ಪಾಪ. ಆನೆ ಹೊಟ್ಟೆಗೆ ಏನಿಲ್ಲ ಆ ಥರ ಅನಿಸುತ್ತೆ. ಸರಿ, ಇವತ್ತಿನ ಈ ಕುಂಭಮೇಳದ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಇಲ್ಲಿಂದ ನಾವು ಅಯೋಧ್ಯೆ ಹೋಗ್ತಾ ಇದ್ದೀವಿ. ಅಯೋಧ್ಯೆದು ವ್ಲಾಗ್ ಮಾಡ್ತೀನಿ. ಸಿಗೋಣ.